ಹಾಯ್ ಹಲೋ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ಬಹುಭಾಷಾ ನಟಿ ಹಾಗೂ ಹಿರಿಯ ನಟಿ ಜಯಪ್ರದಾ ತಮ್ಮ ನಟನೆ ಮೂಲಕ ಕನ್ನಡ ಸಿನಿಮಾಗಳಲ್ಲಿ ಛಾಪು ಮೂಡಿಸಿದ್ರು. ಕನ್ನಡ ಮಾತ್ರವಲ್ಲ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಚಿತ್ರರಂಗದಲ್ಲೂ ನಟಿಸೋ ಮೂಲಕ ಮನೆ ಮಾತಾಗಿದ್ರು. ಕನ್ನಡದಲ್ಲಿ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಸನಾದಿ ಅಪ್ಪಣ್ಣ, ಹುಲಿಯ ಹಾಲಿನ ಮೇವು, ಕವಿರತ್ನ ಕಾಳಿದಾಸ, ಹಾಗೆ ಹಬ್ಬ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ, ಶಬ್ದವೇದಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ, ಈ ಬಂಧನ ಸಿನಿಮಾಗಳಲ್ಲಿ ಹಿರಿಯ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ರು. ಜಯಪ್ರದಾ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಭಾಷೆಗಳಲ್ಲಿ ನಟಿಸಿರುವಂತಹ ಜನಪ್ರಿಯ ನಟಿ. ಅಲ್ಲದೆ ರಾಜಕೀಯದಲ್ಲೂ ಸಕ್ರಿಯರಾಗಿರುವ ಇವರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ನಟಿ ಜಯಪ್ರದಾಗೆ 6 ತಿಂಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದೆ. ಯಾಕೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋವನ್ನ ನೀವು ಪೂರ್ತಿ ನೋಡಲೇಬೇಕು. ಹೌದು, ನಟಿ ಜಯಪ್ರದಾ ವಿರುದ್ಧ ಸರ್ಕಾರದ ಲೇಬರ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನ್ಯಾಯಾಲಯದಲ್ಲಿ ದೂರನ್ನ ದಾಖಲಿಸಲಾಗಿತ್ತು. ಈ ಸಂಬಂಧ ಜಯಪ್ರದಾಗೆ 6 ತಿಂಗಳ ಕಾಲ ಜೈಲು ಶಿಕ್ಷೆಯಾಗಿದೆ. ಅಲ್ಲದೆ 5,000 ದಂಡವನ್ನ ವಿಧಿಸಿದೆ. ಜೈಲಿಗೆ ಹೋಗುವಂತಹ ತಪ್ಪನ್ನಾದ್ರೂ ಏನ್ ಮಾಡಿದ್ರು ಜಯಪ್ರದಾ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಿದ್ದೀರಾ? ನಟಿ ಜಯಪ್ರದಾ ಚೆನ್ನೈನಲ್ಲಿ 2 ಥಿಯೇಟರ್ಗಳನ್ನ ನಡೆಸ್ತಿದ್ದಾರೆ. ಈ 2 ಚಿತ್ರಮಂದಿರಗಳ ಮೇಲೆ ಈಗಾಗಲೇ ಕೇಸ್ ದಾಖಲಾಗಿದೆ. ಅಲ್ಲದೆ ಆಸ್ತಿ ತೆರಿಗೆ ಪಾವತಿಸದ ಹಿನ್ನೆಲೆಯಲ್ಲೂ ಕೂಡ ಜಪ್ತಿ ಕೂಡ ಮಾಡಲಾಗಿದೆ. ಇದೇ ವೇಳೆ ಚಿತ್ರಮಂದಿರದ ವ್ಯವಸ್ಥಾಪಕ ಮಂಡಳಿ ಥಿಯೇಟರ್ನಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರಿಂದ ESI ಸಲುವಾಗಿ ಹಣವನ್ನ ಕಟ್ ಮಾಡ್ಕೊಳ್ತಾ ಇದೆ. ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನ ಕಟ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಈ ಹಣವನ್ನ ರಾಜ್ಯ ಕಾರ್ಮಿಕ ವಿಮೆ ನಿಗಮಕ್ಕೆ ಸರಿಯಾಗಿ ಜಯಪ್ರದಾ ಅವರು ಪಾವತಿ ಮಾಡ್ತಿಲ್ಲ. ಇದರಿಂದ ಕಾರ್ಮಿಕರಿಗೆ ಇದರಿಂದ ಅನ್ಯಾಯ ಆಗಿದೆ ಅಂತ ಆರೋಪ ಸಹ ಕೇಳಿಬಂದಿತ್ತು. ಈ ಸಂಬಂಧ ಸರ್ಕಾರದ ರಾಜ್ಯ ಕಾರ್ಮಿಕರ ನಿಗಮ ಜಯಪ್ರದಾ ವಿರುದ್ಧ ದೂರನ್ನ ದಾಖಲಿಸಿತ್ತು. ಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದದ ಬಳಿಕ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ರಮಂದಿರ ಮಾಲೀಕರಾಗಿರುವಂತಹ ನಟಿ ಜಯಪ್ರದಾ ವಿರುದ್ಧ ಚೆನ್ನೈನ ಎಗ್ಮೋರ್ ನ್ಯಾಯಾಲಯ 6 ತಿಂಗಳ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಜೊತೆಗೆ 5,000 ರೂಪಾಯಿ ದಂಡವನ್ನ ವಿಧಿಸಿದೆ. ದಕ್ಷಿಣ ಭಾರತದ ಸಿನಿಮಾಗಳ ಜೊತೆಗೆ ಬಾಲಿವುಡ್ ಸಿನಿಮಾಗಳಲ್ಲೂ ಕೂಡ ಜಯಪ್ರದಾ ಮಿಂಚಿದ್ರು. ಸಿನಿಮಾದಿಂದ ರಾಜಕೀಯಕ್ಕೆ ಕಾಲಿಟ್ಟಿದ್ದಂತಹ ನಟಿ ಅಲ್ಲೂ ಕೂಡ ಯಶಸ್ಸನ್ನ ಕಂಡಿದ್ರು. ಸಮಾಜವಾದಿ ಪಕ್ಷದಿಂದ ಹಿರಿಯ ನಟಿ MP ಕೂಡ ಹಾಕಿದ್ರು. ರಾಜಕೀಯದಲ್ಲೂ ಕೂಡ ಯಶಸ್ಸು ಕಂಡಿರುವಂತಹ ನಟಿ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸದ್ಯ ಜೈಲು ಶಿಕ್ಷೆಯಿಂದ ಜಯಪ್ರದಾ ಹೇಗೆ ಪಾರಾಗ್ತಾರೆ, ಅವರ ಮುಂದಿನ ನಡೆ ಏನು ಅನ್ನೋದು ಸದ್ಯಕ್ಕೆ ಕುತೂಹಲ. ಇನ್ನಷ್ಟು ವಿಡಿಯೋಗಳಿಗೆ ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.